ಕೋಲಾರ ಟ್ರಾಫಿಕ್ ಪೊಲೀಸರವರಿಂದ ನಗರದಲ್ಲಿ ಅನಧಿಕೃತ ವಾಹನಗಳ ತಪಾಸಣೆ ಇಂದು ನಡೆಯಿತು. ಕೋಲಾರ ಎಸ್ಪಿ ನಿಖಿಲ್ ಬೀರ್ ಅವರ ಆದೇಶದಂತೆ ಇಂದು ನಗರದಲ್ಲಿ ಸುಮಾರು 500ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳನ್ನು ತಪಾಸಣೆ ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ 50ಕ್ಕೂ ಹೆಚ್ಚು ಅನಧಿಕೃತ ದ್ವಿಚಕ್ರ ವಾಹನಗಳ ದಾಖಲೆಗಳನ್ನು ಹಾಗೂ ಸವಾರರ ಪರವಾನಗಿ ಇಲ್ಲದೆ ಸಂಚರಿಸುತ್ತಿರುವ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಂಡು ಸುಮಾರು 74,000 ದಂಡ ವಿಧಿಸಲಾಗಿರುತ್ತದೆ. ವಾಹನಗಳನ್ನು ಚಾಲನೆ ಮಾಡುವಾಗ ಸೂಕ್ತ ದಾಖಲಾತಿಗಳೊಂದಿಗೆ ಸಂಚಾರ ನಿಯಮಗಳನ್ನು ಪಾಲಿಸಲು ಕೋರಿದೆ. ಇನ್ನು ಮುಂದೆ ನಿರಂತರವಾಗಿ ತಪಾಸಣೆ ಕೈಗೊಂಡು ಸಂಚಾರ ನಿಯಮಗಳನ್ನು ಉಲ್ಲಂಘಿಸುವ ವಾಹನ ಚಾಲಕರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ತಪಾಸಣೆಯ ಕಾರ್ಯಾಚರಣೆಯಲ್ಲಿ ಟ್ರಾಫಿಕ್ ಪಿಎಸ್ಐ ಆದ ನಾಗರತ್ನ, ಕೋದಂಡಪ್ಪ, ಎಸ್ಟಿ ನಾರಾಯಣ, ರವಿಕುಮಾರ್, ಪ್ರಶಾಂತ್, ಶಿವಾನಂದ, ಚರಣ್ ಕುಮಾರ್, ಕೃಪೇಂದ್ರ ಕುಮಾರ್ ಪಾಲ್ಗೊಂಡಿದ್ದರು. ಇಲ್ಲಕ್ಕಪ್ಪ ಒಳಗಡೆ ಅಲ್ಲ ನಿಜವಾಗಿ ಹಾಕೋಕೊಡ್ತಾರೆ. ಇಲ್ಲ ನೀವು ಅದಕ್ಕೆ ನೀಟಾಗಿ ವೇಟ್ ಚೇಂಜ್ ಆಗ್ತದೆ. ಆ KTP ನಂಬರ್ ಚೇಂಜ್ ಮಾಡಿಸ್ರಿ, ಕಾಣಿಸ್ತಾನೆ ಇಲ್ಲ.